ನನ್ನ ಹೆಸರು ಅಶ್ವಿನ್ ಅಂತ. ನಾನು ಕುಂದಾಪುರ ಓಕ್ವುಡ್ ಲಾ ಸ್ಕೂಲ್ನ ವಿದ್ಯಾರ್ಥಿ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅನ್ನೋಂಥದ್ದು ಹಕ್ಕೊತ್ತಾಯ. ಇವತ್ತಿನ ಈ ಸಭೆಯಲ್ಲಿ ನಾವು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಹಾಗೆ ಕರ್ನಾಟಕದ ಕರಾವಳಿ ಭಾಗದಿಂದ ನಾವು ನಮ್ಮ ಹೈಕೋರ್ಟ್ನಲ್ಲಿ ಯಾವುದೇ ಒಂದು ವ್ಯಾಜ್ಯಗಳಿದ್ದರೆ ನಾವು ಬೆಂಗಳೂರನ್ನು ಅವಲಂಬಿಸಬೇಕಾಗಿರುವಂಥ ಸ್ಥಿತಿ ಇದೆ. ಹಾಗಾಗಿ ನಾವು ಇದೇ ಪ್ರಾಂತ್ಯದಲ್ಲಿ ಬಹುಶಃ ಅದು ಮಂಗಳೂರಲ್ಲಾಗಿರ್ಬೋದು ಅಥವಾ ಉಡುಪಿಯಲ್ಲಾಗಿರ್ಬೋದು, ಎಲ್ಲಿಯಾದರೂ ಒಂದು ಕಡೆ ನಾವು ಕರಾವಳಿ ಇದು ಹೈಕೋರ್ಟ್ನ ಒಂದು ಪೀಠ ರಚನೆ ಆಗಬೇಕು ಅಂಥದ್ದು ನಮ್ಮ ಹಕ್ಕೊತ್ತಾಯ. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಸುಮಾರು 350ರಿಂದ 400 ಕಿಲೋಮೀಟರ್ ದೂರ ಪ್ರಯಾಣ ಮಾಡುವಂಥದ್ದು ತಪ್ಪುತ್ತೆ. ಇನ್ನೊಂದು ಅವರಿಗೆ ಆಗುವಂಥ ಖರ್ಚುಗಳಲ್ಲಿ ಕೂಡ ಬಹಳಷ್ಟು ಉಳಿತಾಯ ಆಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಹೈಕೋರ್ಟ್ನ ಪೀಠ ರಚನೆ ಆದರೆ ನಮಗೆಲ್ಲರಿಗೂ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯ. ಇನ್ನೊಂದು, ಕರ್ನಾಟಕ ಸರ್ಕಾರ ಕೂಡ ಬಿಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇದೆ. ಅಂತಂದರೆ ಎಲ್ಲವೂ ಕೂಡ ಬೆಂಗಳೂರಲ್ಲಿ ಇರೋದ್ರಿಂದ ವಿಕೇಂದ್ರೀಕರಣ ಆಗಬೇಕು ಅನ್ನುವಂಥದ್ದು ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ಆಲೋಚನೆಗಳು ನಡೀತಾ ಇವೆ. ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಹೊರತುಪಡಿಸಿ ಟೈರ್ 2 ಅಥವಾ ಟೈರ್ 3 ಸಿಟೀಸ್, ಉದಾಹರಣೆಗೆ ಮೈಸೂರು, ಉಡುಪಿ, ಮಂಗಳೂರು ಇಂತಹ ಭಾಗಗಳಲ್ಲಿ ಇಂಡಸ್ಟ್ರಿಗಳನ್ನು ತರಬೇಕು ಅನ್ನುವಂಥದ್ದು ಸರ್ಕಾರದ್ದೇ ಧೋರಣೆ ಇದೆ. ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಕಾನೂನು ಸೇವೆಗಳನ್ನು ಪಡೆಯೋದಕ್ಕೋಸ್ಕರ ಟೈರ್ 2 ಅಥವಾ 3 ಸಿಟೀಸ್ ಆಗಿರುವಂಥ ಮಂಗಳೂರು ಅಥವಾ ಉಡುಪಿ ಭಾಗದಲ್ಲಿ ಕೂಡ ಇಂಥ ಒಂದು ನ್ಯಾಯಾಲಯಗಳು ಸ್ಥಾಪನೆ ಆದರೆ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಇವತ್ತಿನ ಈ ಒಂದು ಹಕ್ಕೊತ್ತಾಯ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಇನ್ನು ಮುಂದೆ ಕೂಡ ಇದನ್ನು ಒಂದು ಜನಜಾಗೃತಿ ಹೋರಾಟ ಅನ್ನೋ ಸಮಿತಿಯನ್ನಾಗಿ ಮಾಡಿ ನಾವು ಆದಷ್ಟು ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿ ಈ ಭಾಗಕ್ಕೆ ಕೋರ್ಟನ್ನು ತರಬೇಕು, ಹೈಕೋರ್ಟ್ನ ಒಂದು ಪೀಠವನ್ನು ತರಬೇಕು ಅನ್ನುವಂಥದ್ದು ನಮ್ಮ ಆಶಯ. ನನ್ನ ಹೆಸರು ರಾಯನ್ ಫರ್ನಾಂಡಿಸ್ ಅಂತ. ನಾನು ಕಾನೂನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹೈಕೋರ್ಟ್ ಪೀಠ ಕರಾವಳಿ ಭಾಗದಲ್ಲಿ ಒಂದು ಆಗಬೇಕಂತ ನಮ್ಮೆಲ್ಲರ ವಿನಂತಿ. ಹಲವಾರು ಕಾರಣಗಳಿಂದ ಈ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಕಾನೂನು ಪ್ರಾಧ್ಯಾಪಕನಾಗಿ ನಾನೊಂದು ವಿಷಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಕರಾವಳಿ ಭಾಗದಲ್ಲಿ 6 ಕಾನೂನು ಕಾಲೇಜ್ಗಳಿದೆ. 2,500 ಅಷ್ಟು ಕಾನೂನು ವಿದ್ಯಾರ್ಥಿಗಳು ಈ ಭಾಗದಲ್ಲಿದ್ದಾರೆ. ಅವರ ಒಂದು ಕಾನೂನು ಪದವಿಯಲ್ಲಿ ಅವರಿಗೆ ಇಂಟರ್ನ್ಶಿಪ್ ಮಾಡಲಿಕ್ಕಿರುತ್ತೆ. ಸೊ ಪ್ರಸ್ತುತ ಅವರು ಟ್ರಯಲ್ ಕೋರ್ಟಲ್ಲಿ, ಯಾಕಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಟ್ರಯಲ್ ಕೋರ್ಟ್ ಮಾತ್ರ ಇದೆ, ಸೊ ಟ್ರಯಲ್ ಕೋರ್ಟಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ. ಅವರಿಗೆ ಹೈಕೋರ್ಟಲ್ಲಿ ಇಂಟರ್ನ್ಶಿಪ್ ಮಾಡಬೇಕಂತ ಒಂದು ಆಸೆ ಮತ್ತು ಇಚ್ಛೆ ಇದೆ. ಆದರೆ ಹೈಕೋರ್ಟ್ ಬೆಂಗಳೂರಲ್ಲಿ ಇರುವ ಕಾರಣ ಅವರಿಗೆ ಟ್ರಾವೆಲ್ ಆಗಿರ್ಬೋದು, ಅಕೊಮಡೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಇದರ ಸಮಸ್ಯೆಯಿಂದ ಅವರಿಗೆ ಯಾವ ಒಂದು ಇಂಟರ್ನ್ಶಿಪ್ ಮಾಡುವ ಒಂದು ಫೆಸಿಲಿಟಿ ಸಿಗಲ್ಲ. ಅದೇ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಒಂದು ಹೈಕೋರ್ಟ್ ಪೀಠ ಆದರೆ ನಮ್ಮ 2,500 ಅಷ್ಟು ಕಾನೂನು ವಿದ್ಯಾರ್ಥಿ ಮಕ್ಕಳಿಗೆ ಇಲ್ಲೇ ಹೈಕೋರ್ಟ್ ಅಲ್ಲಿ ಯಾವ ಥರ ಪ್ರೊಸೀಡಿಂಗ್ ಆಗುತ್ತೆ, ಅದೇ ರೀತಿ ನಾವು ಕಾನೂನು ಶಾಲೆಯಲ್ಲಿ ಅವ್ರ ಕಾನೂನು ಕಾಲೇಜಲ್ಲಿ ಅವ್ರಿಗೇನು ಪಾಠ ಮಾಡ್ತೇವೆ ಅದು ಹೈಕೋರ್ಟಲ್ಲಿ ಯಾವ ರೀತಿಯಲ್ಲಿ ನಡೀತದೆ ಅದನ್ನು ಅವ್ರು ನೋಡ್ಬೋದು. ಇಲ್ಲಿ ವಕೀಲರು ಹೈಕೋರ್ಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ಥರ ಡ್ರಾಫ್ಟ್ ಮಾಡಬೇಕು, ಯಾವ ಥರ ಕ್ಲೈಂಟ್ ಹತ್ರ ಮಾತನಾಡಬೇಕು ಅದರ ಮಾಹಿತಿ ಸಹ ಅವರಿಗೆ ಸಿಗುತ್ತೆ. ಸೊ ಈ ಒಂದು ಹೈಕೋರ್ಟ್ ಪೀಠ ಆದರೆ ಜನರಿಗೂ ಸಾರ್ವಜನಿಕರಿಗೂ ಅನುಕೂಲ ಆಗಿಯೇ ಆಗುತ್ತೆ. ಪ್ರಮುಖವಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈ ಒಂದು ಹೈಕೋರ್ಟ್ ಪೀಠ ಈ ಭಾಗದಲ್ಲಿ ಆಗಬೇಕಂತ ನನ್ನ ವಿನಂತಿ. ಧನ್ಯವಾದ. ಕರಾವಳಿ ಭಾಗಕ್ಕೆ ಹೈಕೋರ್ಟ್ನ ಸಂಚಾರಿ ಪೀಠ ಬೇಕು ಎಂದು ಹಕ್ಕೊತ್ತಾಯ ಮಾಡುವುದರ ಬಗ್ಗೆ ಇವತ್ತು ಈ ಸಭೆಗೆ ಆಗಮಿಸುವಂತೆ ವಕೀಲರಾದ ಪ್ರೇಮಾನಂದ ಶೆಟ್ಟಿ ಅವರು ಫೋನ್ ಮಾಡಿದ್ದಾರೆ. ನಾನು ಸಹ ಬಾರ್ ಕೌನ್ಸಿಲ್ನ ಸದಸ್ಯರಾಗಿ ನನ್ನ ಮ್ಯಾನಿಫೆಸ್ಟೋದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ಸಂಚಾರಿ ಪೀಠವನ್ನು ತರಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಮೊದಲೇ ಹೇಳಿದ್ದೆ. ಭಾಳಷ್ಟು ದಿನಗಳಿಂದ ಈ ಭಾಗದಲ್ಲಿ ಕೆಲವೊಂದು ಹೋರಾಟಗಳು ನಡೀತಾ ಇದೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಮತ್ತು ನನಗೂ ಅನಿಸಿದೆ ಈ ಭಾಗದಲ್ಲಿ ಒಂದು ಹೈಕೋರ್ಟ್ ಪೀಠ ಇದ್ದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ, ವಕೀಲರಿಗೂ ಅನುಕೂಲ ಆಗುತ್ತೆ. ಹಾಗೆ ಇಲ್ಲಿ ಸುಮಾರು 5-6 ಲಾ ಕಾಲೇಜ್ಗಳಿವೆ. ಇಲ್ಲಿ ಪ್ರತಿ ವರ್ಷ ಕಾನೂನು ಪದವೀಧರರು ಬರ್ತಾ ಇದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಮತ್ತು ದೂರದ ಬೆಂಗಳೂರಿಗೆ 450 ಕಿಲೋಮೀಟ್ರು ಹೋಗಿ ಬರುವ ಖರ್ಚು, ವೆಚ್ಚ, ವಕೀಲರ ಫೀಸು ಇವೆಲ್ಲಕ್ಕಿಂತ ಈ ಭಾಗದಲ್ಲಿ ಆದರೆ ಇಲ್ಲಿಯ ಜನರಿಗೆ ಅನುಕೂಲ ಅನ್ನುವ ರೀತಿಯಲ್ಲಿ ಎಲ್ಲರೂ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬಾರ್ ಕೌನ್ಸಿಲಿನ ಮೆಂಬರ್ ಆಗಿ ನಾನು ಮುಖ್ಯಮಂತ್ರಿಗಳು, ಚೀಫ್ ಜಸ್ಟಿಸ್ ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೋ ಅವ್ರ ಹತ್ರ ಮಾತಾಡಲಿಕ್ಕೆ ನಿಯೋಗ ಹೋಗುವಾಗ
ನಾನು ಬರ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿದ್ದೀನಿ. ಮತ್ತು ನನ್ನದು ಸಹ ಬಹುದಿನದ ಕನಸು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕು ಅಂತ ಹೇಳಿ, ಹಾಗೆ ಕರ್ನಾಟಕದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಪೀಠವೂ ಆಗಬೇಕು ಅನ್ನೋದು ನನ್ನ ಬಹಳ ಹಿಂದಿನಿಂದಲೂ ಕನಸು. ಈಗ ನಾನು ರಾಜ್ಯ ಬಾರ್ ಕೌನ್ಸಿಲ್ನ ಸದಸ್ಯರಾಗಿ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದು ನನ್ನ ಆದ್ಯ ಕರ್ತವ್ಯ ಆಗಿದೆ, ನನ್ನ ಜವಾಬ್ದಾರಿಯೂ ಹೌದು. ಈ ದಿಸೆಯಲ್ಲಿ ಹೋರಾಟಗಾರರೊಂದಿಗೆ ನಾನು ಕೈ ಜೋಡಿಸ್ತೇನೆ ಮತ್ತು ಖಂಡಿತವಾಗಿ ಇಂದಲ್ಲ ನಾಳೆ ಇಲ್ಲಿ ಈ ಭಾಗದಲ್ಲಿ ಹೈಕೋರ್ಟಿನ ಸಂಚಾರಿ ಪೀಠವನ್ನು ಸ್ಥಾಪನೆ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ. ನನ್ನ ಹೆಸರು ಪ್ರೇಮ್ ಪ್ರಸಾದ್ ಶೆಟ್ಟಿ ಅಂತೇಳಿ, ವೃತ್ತಿಯಲ್ಲಿ ವಕೀಲರು ಹಾಗೂ ಯುಆಕ್ಟ್ ಸಂಸ್ಥೆಯ ಸ್ಥಾಪಕ. ಹಾಗೆ ಇವತ್ತು ನಡೆದಂಥ ಈ ಒಂದು ಕರಾವಳಿ ಹೈಕೋರ್ಟ್ ಪೀಠ ಹೋರಾಟ ಸಮಿತಿಯ ಉಡುಪಿ ಜಿಲ್ಲೆಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ನಮ್ಮ ಕರಾವಳಿಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕಂತಕ್ಕಂತೆ ಆಗ್ರಹಿಸಿ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಒಂದು ಪ್ರಮುಖ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೆ ಪ್ರಮುಖರ ಒಂದು ಸಭೆಯನ್ನು ನಾವು ಇವತ್ತಿಲ್ಲಿ MGM ಕಾಲೇಜಿನಲ್ಲಿ ಆಯೋಜಿಸಿದ್ವಿ. ಇದರಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬಂದು, ಹಾಗೆ ನಮ್ಮ ಉಡುಪಿ ಜಿಲ್ಲೆಯ 4 ಬಾರ್ ಅಸೋಸಿಯೇಷನ್ಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕರಾವಳಿ ಹೈಕೋರ್ಟ್ ಪೀಠದ ಬೇಡಿಕೆ ಏನಿದೆ, ಇದು ಕಳೆದ ಸುಮಾರು ಒಂದು ದಶಕಕ್ಕೂ ಹೆಚ್ಚಿನ ಒಂದು ನಮ್ಮ ಜಿಲ್ಲೆಯ ಬೇಡಿಕೆಯಾಗಿದೆ. ಇದನ್ನು ಇಲ್ಲಿ ಈಗ ಅತಿ ಶೀಘ್ರದಲ್ಲೇ ಸ್ಥಾಪಿಸಬೇಕು. ಹಾಗೆ ನಮ್ಮ ಈ ಒಂದು ಜನರಿಗೆ, ಕರಾವಳಿಯ ಜನರಿದ್ದಾರೆ, ಅವರಿಗೆ ಒಂದು ಜನಸಾಮಾನ್ಯರಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನಗಳನ್ನು ಅತಿ ಶೀಘ್ರದಲ್ಲಿ ನಮ್ಮ ಮುಖ್ಯ ನ್ಯಾಯಾಧೀಶರು ಹಾಗೆ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲವೂ ಸೇರಿ ಇದರ ಬಗ್ಗೆ ನಿರ್ಣಯವನ್ನು ಅತಿ ಶೀಘ್ರದಲ್ಲಿ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು, ಹಕ್ಕೊತ್ತಾಯವನ್ನು ಇವತ್ತಿನ ಈ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಒಂದು ವೇಳೆ ಸರ್ಕಾರಗಳು ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ನಾವು ಶಾಂತಿಯುತವಾಗಿಯೂ ಹಾಗೆ ಸ್ವಲ್ಪ ತೀವ್ರವಾಗಿಯೂ ಕೂಡ ನಾವು ಈ ಹೋರಾಟವನ್ನು ಕೈಗೊಳ್ಳುವವರಿದ್ದೇವೆ. ಯಾಕಂದರೆ ಇದೊಂದು ದಶಕಗಳಿಂತಲೂ ಹೆಚ್ಚಿನ ಒಂದು ಹಿಂದಿನಿಂದ ನಡೆದುಕೊಂಡು ಬಂದಂಥ ಒಂದು ಬೇಡಿಕೆ ಮತ್ತು ನಮ್ಮ ಜನರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಬೆಂಗಳೂರಿನ ದೂರದ ಒಂದು ಹೈಕೋರ್ಟ್ ಪೀಠದಲ್ಲಿ ಹೋಗ್ತಕ್ಕಂತಹ ದೂರದ ಪ್ರಯಾಣ ಇರ್ಬೋದು, ಅದರಲ್ಲಿನ ಖರ್ಚು ವೆಚ್ಚಗಳಿರ್ಬೋದು, ಇವೆಲ್ಲವನ್ನು ನಿಭಾಯಿಸುವುದು ಭಾಳ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಕೇವಲ ಇದು ವಕೀಲರು ಅಥವಾ ಕಕ್ಷಿದಾರರ ಸಮಸ್ಯೆ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯ ಅನೇಕ ಭೂ ವ್ಯಾಜ್ಯಗಳಿರ್ಬೋದು, CRZ ಸಮಸ್ಯೆ ಇರ್ಬೋದು, ಮೀನುಗಾರರ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಂಸ್ಥೆಗಳ ಸಮಸ್ಯೆ ಇರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳಿಗೆ ಇದೊಂದು ರೀತಿಯಲ್ಲಿ ಪರಿಹಾರ ಆಗಬಲ್ಲದು ಅಂತಕ್ಕಂತಹ ಬೇಡಿಕೆ ನಮ್ಮದು. ಈ ಬೇಡಿಕೆಯನ್ನು ಅತಿ ಶೀಘ್ರದಲ್ಲಿ ಈಡೇರಿಸೋದಕ್ಕೆ ನಮ್ಮೆಲ್ಲ ಸರ್ಕಾರಗಳು, ಮುಖ್ಯ ನ್ಯಾಯಾಧೀಶರು, ಕೇಂದ್ರ ಸರ್ಕಾರ ಎಲ್ಲವೂ ನಮ್ಮ ಜೊತೆ ನಮ್ಮ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮದಾಗಿದೆ.